ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಜನತೆಗೆ ಯಾವ ತರ ನಾನು ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಹೊರಗಡೆ ನನಗೆ ಈ ತರ ಸಪೋರ್ಟ್ ಸಿಗ್ತೈತೆ, ಈ ತರ ನನ್ನ ಎಲ್ಲ ಪ್ರೀತಿಸ್ತವ್ರೆ, ಆ ಪ್ರೀತಿ ಪ್ರೋತ್ಸಾಹ ಕೊಡ್ತವ್ರೆ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸಖತ್ ಖುಷಿ ಆಯ್ತು ಆಚೆಗೆ ಬಂದಾಗ. ಇನ್ನೂ ನನಗೆ ನಾನೇ ನಂಬಕಾಯ್ತಿಲ್ಲ. ಆಮೇಲೆ ನನಗೆ ಸಖತ್ ಖುಷಿ ಆಗೋದೇನಂದ್ರೆ ನಮ್ಮ ಯೋಧರಾಗಿರ್ಬೋದು, ಅವರು ವಿಡಿಯೋ ಮಾಡಾಕ್ತಾರೆ. ಆಮೇಲೆ ನಮ್ಮ ಕನ್ನಡ ಜನತೆ ಅಲ್ದೇನೆ ಬೇರೆ ರಾಜ್ಯದವರು, ಆಂಧ್ರ, ತಮಿಳುನಾಡು, ಬೇರೆ ದೇಶದಲ್ಲಿರೋರು, ಆಮೇಲೆ ನಮ್ಮ ರೈತರು ಈ ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಕಿಚ್ಚೊಡಿಬೇಕಾದ್ರೆ ಹಸುಗಳ ಮೇಲೆಲ್ಲ ಚಿತ್ರ ಬಿಡಿಸ್ಕೊಂಡು ಫೋಟೋ ಹಾಕೊಂಡೆಲ್ಲ ಸಕ್ಕ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಆಟೋ ಡ್ರೈವರ್ಸು ಸ್ಟಿಕ್ಕರ್ಸ್ ಎಲ್ಲ ಹಾಕೊಂಡು, ಆಮೇಲೆ ಪಾಪ ಈ ಟ್ಯಾಟೋ ಹಾಕೊಂಡು ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಪಾಪ, ಟ್ಯಾಟೋ ಎಲ್ಲ ಹಾಕೊಂಡು ಅಷ್ಟೊಂದು ಪ್ರೀತಿ ತೋರಿಸಿದ್ರು. ಒಬ್ರು ಇಬ್ರು ಅಂತ ಹೇಳೋಕ್ಕಾಗೋದಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಅಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಈಗಲೂ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನಾನು ಬದುಕಿರೋವರೆಗೂ ಇನ್ನೊಂದು ಸಖತ್ತು ಆಶ್ಚರ್ಯ. ಏನೋ ಲಾಭ ಬರುತ್ತೆ ಅನ್ನೋ ಅಪೇಕ್ಷೆನಲ್ಲಿ ಯಾರೋ ಏನೋ ಮಾಡಲ್ಲ. ಪ್ರತಿಯೊಬ್ಬರಿಗೂ ಒಬ್ಬರ ಮೇಲೆ ಒಂದು ಅಭಿಮಾನ ಅನ್ನೋದು ಹುಟ್ಟುತ್ತೆ. ಆ ಅಭಿಮಾನ ಅನ್ನೋದು ನನಗೂ ಆಗಿತ್ತು. ಸೊ ಹಂಗಾಗಿನೇ ನಾನು ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊ ಬಂದಿದ್ದೆ. ಬಟ್ ಅವ್ರ ಕಡೆಯಿಂದ ನಮಗೇನೋ ಸಿಗುತ್ತೆ ಅನ್ನೋ ಲಾಭದ ಅಪೇಕ್ಷೆ ನಮಗಿರಲಿಲ್ಲ. ನಮಗಿದ್ದು ಪ್ಯೂರ್ ಅಭಿಮಾನ ಅಷ್ಟೇ. ಸೊ ಹಂಗಾಗಿನೇ ನಾನು ಅವ್ರ ಬಗ್ಗೆ ವಿಡಿಯೋಗಳನ್ನ ಮಾಡಾಕಿದ್ದೆ. ತುಂಬ ಜನದ ಕಡೆ ಓಟು ಕೂಡ ಮಾಡಿಸಿದ್ದೆ. ತುಂಬ ಜನ ನನಗೋಸ್ಕರನೂ ವೋಟ್ ಮಾಡಿದ್ರಿ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಹಾಗೂ ಇಲ್ಲಿಯವರು ಸಹ ಟ್ಯಾಟೋ ಹಾಕ್ಸಿದವರಿಗೆ, ವೋಟ್ ಮಾಡಿದವ್ರಿಗೆ, ಆಟೋ ಮೇಲೆ ಫೋಟೋ ಹಾಕ್ಸಿದವ್ರಿಗೆ, ಸಂಕ್ರಾಂತಿ ಕಿಚ್ಚಲ್ಲಿ ಅವ್ರ ಫೋಟೋ ಹಾಕ್ಸಿದವ್ರಿಗೆ, ಪ್ರತಿಯೊಬ್ಬರಿಗೂ 1 to 1 ಯಾರ್ಯಾರು ಸೈನಿಕರು, ಹೊರದೇಶದಲ್ಲಿರೋರು, ವಿದೇಶದಲ್ಲಿರೋರು, ಹೊರ ರಾಜ್ಯದವರು ಯಾರ್ಯಾರು ಅವ್ರ ಬಗ್ಗೆ ವಿಡಿಯೋ ಮಾಡಾಕಿದ್ರು ಎಲ್ರಿಗೂ ಅವರು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದೇ ಅಲ್ವೇನ್ರಿ ಒಬ್ಬ ಅಪೇಕ್ಷೆ ಮಾಡೋದು. ಸೊ ಹಂಗಾಗಿನೇ ನಾವು ಎಲ್ರಿಗೂ ನಮಗೆ ಅವ್ರ ಬಗ್ಗೆ ಗೊತ್ತಿತ್ತು. ಯಾಕಂದರೆ ಹಳ್ಳಿ ಜನ ಯಾವತ್ತೂ ಮೋಸ ಮಾಡಲ್ಲ. ಆದರೆ ಈಗ ಗೆದ್ದಿರೋರು ತುಂಬ ಜನ ಗಿಲ್ಲಿ ಗೆದ್ದಿದ್ದು ನಮಗಿಷ್ಟ ಇಲ್ಲ ಅಂದ್ಬಿಟ್ಟು ಕಮೆಂಟ್ ಆಗ್ತಾಯಿದ್ದೀರ. ಗಿಲ್ಲಿ ಗೆಲ್ಲೋದಕ್ಕೆ ಇದ್ದಂಥ ಕಾರಣ ಅದೇನೆ. ಅವನು ಯಾವಾಗಲೂ ಒಂದು ಮಾತು ಹೇಳೋನು, ಬೆಳಗಿಂದ ಸಂಜೆ ತನಕ ಕಷ್ಟಪಟ್ಟು ಕೆಲಸ ಮಾಡಿರೋ ಜನಕ್ಕೆ ಸಂಜೆ ಒಂದು TV ಹಾಕಿದ್ರೆ ಒಂದು ಒಳ್ಳೆ ಖುಷಿ ಸಿಗಬೇಕು, ಕಾಮಿಡಿ ಸಿಗಬೇಕು ಅನ್ನೋ ಒಂದು ಉದ್ದೇಶನೇ ಇದ್ದಿದ್ದು. ಸೊ ಹಾಗಾಗಿನೇ ಎಲ್ಲರೂ ಅವನನ್ನು ಇಷ್ಟಪಟ್ಟಿದ್ದು, ಅದೊಂದೇ ವಿಷಯ. ಸೊ ಹಂಗಾಗಿನೇ ಅವನಿಗೆಲ್ಲರೂ ಇಷ್ಟ ಆಗಿದ್ದು. ಸೊ ಅವ್ನು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ, ಇದು ಮಾಡಿ. ಆದರೆ ಅಶ್ವಿನಿ ಮೇಡಮ್, ಧ್ರುವಂತ್ ಅವರು, ರಾಶಿಕ್ ಅವರು ಯಾಕೆ ಇನ್ನೂ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರೂ ಆ ದ್ವೇಷ, ಆ ಬೇಜಾರು, ಆ ಸಿಟ್ಟು ಇನ್ನೂ ಮುಂದುವರ್ಸ್ಕೊಂಡೇ ಹೋಗ್ತಿದ್ದಾರೆ. ಎಸ್ಪೆಷಲಿ ಅಶ್ವಿನಿ ಅವರು ಸ್ಟೇಟ್ ಮೇಲೆ ಖುಷಿ ಆಯಿತು, ನಮ್ಮ ಅತ್ತೆ ಮಗ ಗೆಲ್ಲಬೇಕನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಆಮೇಲೆ ಆಚೆ ಬಂದು ಮೀಡಿಯಾದವ್ರ ಜೊತೆ ಸುದೀಪಣ್ಣ ನಮ್ಮ ಕೈ ಬಿಟ್ಟರು, ಜನ ನಮ್ಮ ಕೈ ಬಿಟ್ಟರು. ಅಶ್ವಿನಿ ಮೇಡಮ್ ಅವರೇ, ನಿಮ್ಮನ್ನು ಯಾಕೆ ಜನ ಕೈ ಬಿಟ್ರನ್ನ ಈ ಥರ 2 ಥರದ ಮನಸ್ಥಿತಿಗೇ ನಿಮ್ಮನ್ನು ಜನ ಕೈ ಬಿಟ್ಟಿದ್ದು. ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇರಲಿಲ್ಲ. ನೀವು ನಿಜವಾಗ್ಲೂ ಒಂದು ಒಳ್ಳೆ ಕಂಟೆಸ್ಟೆಂಟೇ. ಬಟ್ ನಿಮಗಿಂತ ಒಳ್ಳೆ ಕಂಟೆಸ್ಟೆಂಟ್ ಸೀಸನ್ 10ರಲ್ಲಿ ಸಂಗೀತ ಶೃಂಗೇರಿ ಅವರಿದ್ದರು. ಹೋಗಿ ಅವ್ರದ್ದೆಲ್ಲ ಎಪಿಸೋಡ್ ಒಂದ್ಸಲಿ ನೋಡಿ. ಅಂಥ ಕಂಟೆಸ್ಟೆಂಟ್ನೇ ಜನ ಕೈ ಹಿಡಿಲಿಲ್ಲ. ಬೇಕಾಗಿದ್ದು ಕೊನೆಗೆ ಉಳಿದಿದ್ದು ಎಂಟರ್ಟೈನ್ಮೆಂಟು. ಜನಕ್ಕೆ ಆ ಸ್ಪರ್ಧೆಯಿಂದ ಏನು ಬೇಕೋ ಅದನ್ನು ಯಾರು ಕೊಡ್ತಾರೆ ಅವರಿಗೆ ಓಟ್ ಬೀಳುತ್ತೆ. ಹೈಯೆಸ್ಟ್ ಓಟೇ 56 ಕೋಟಿ. ಇನ್ನು ನಿಮಗೆ ಇನ್ನೆಷ್ಟು ಕೋಟಿ ಬಿದ್ದಿರುತ್ತೆ? ನೀವು ಓಪನ್ ಇದನ್ನು ಸನ್ರೂಪ್ ಮೇಲೆ ನಿಂತ್ಕೊಂಡು ನೀವು ಮೆರವಣಿಗೆ ಮಾಡಿದ್ರಿ, ಗಿಲ್ಲಿನೂ ಮೆರವಣಿಗೆ ಮಾಡಿದ್ರು. ಅಲ್ಲೇ ಜನ ತಿಳ್ಕೊಳ್ಳಿ, ರಕ್ಷಿತಾಗಿ ಬಂದಷ್ಟು ಜನ ನಿಮ್ಮ ಮೆರವಣಿಗೆಯಲ್ಲಿ ಕಾಣಲಿಲ್ಲಪ್ಪ. ಆದರೂ ಯಾಕೆ ಸುಮ್ಮನೆ ಮಾತಾಡಿ ನಿಮ್ಮ ವ್ಯಕ್ತಿತ್ವನ ಹಾಳು ಮಾಡ್ಕೊಬೇಡಿ. ನಿಮಗೊಂದು ಒಳ್ಳೆ ಗೌರವ ಇದೆ. ನಿಮಗೆ ಇದ್ದಲ್ಲಿ ನಿಮಗೆ ಬೆಲೆ ಸಿಕ್ಕಿಲ್ವಾ? ನಿಜವಾಗ್ಲೂ ಕನ್ನಡ ಸೇವೆ ಮಾಡ್ತಾಯಿದ್ದೀರಾ, ಅಲ್ಲಿ ಮಾಡಿ ನಿಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇದನ್ನು ತಪ್ಪು ತಿಳ್ಕೊಬೇಡಿ, ನನ್ನ ಅನಿಸಿಕೆ ಅಷ್ಟೇ. ಸೊ ಯಾರ್ಯಾರು ನನ್ನ ವೀಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕು ಕಮೆಂಟು ಶೇರು ಮಾಡೋದು ಮರಿಬೇಡಿ. ಏನಾದ್ರು ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ತಿದ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಎಲ್ರಿಗೂ ಬಾಯ್. ಆಚೆಗೆ ಬಂದ ಕೂಡಲೇ ಅವ್ನು ತುಂಬ ಇಷ್ಟಪಡೋಂಥ ಶಿವಣ್ಣನ್ನು ನೋಡ್ಕೊಂಬಂದ. ಹಾಗೆ ಅವನ ತಪ್ಪುಗಳನ್ನು ತಿದ್ದಿ ಹೇಳ್ದಂಥ ಸುದೀಪ್ ಸರ್ನೂ ನೋಡ್ಕೊಂಡು ಹೋದ. ಅದು ಕಂಡ್ರಿ ಒಬ್ಬ ಮನುಷ್ಯನಿಗಿರ್ಬೇಕಾದ ನಿಯತ್ತು. ಒಳಗಡೆ ಹೆಂಗಿರ್ತೀವಿ ಆಚೆ ಬಂದಾಗಲೂ ಹಂಗೆ ಇರಬೇಕು. ಅದನ್ನು ಬಿಟ್ಬಿಟ್ಟು ಒಳಗೆ ಒಂಥರ ಹೊರಗೆ ಒಂಥರ ಇರಬಾರ್ದು. ಅದಕ್ಕೆ ಉದಾಹರಣೆಗೆ ಗಿಲ್ಲಿ. ಬೇಕಿದ್ರೆ ಹೋಗಿ ನೋಡ್ಕೊಂಬನ್ನಿ.